ದೆಹಲಿಯಲ್ಲಿ ಕ್ಲಿಯರ್ ಆಗಿದೆ ಮಹಾರಾಷ್ಟ್ರ ಸಿಎಂ ಆಯ್ಕೆಯ ಕಗ್ಗಂಟು. ಸಿಎಂ ರೇಸ್ನಿಂದ ಏಕನಾಥ್ ಶಿಂದೆ ಅವರು ಏಕಾಏಕಿ ಹಿಂದೆ ಸರಿದ ನಂತರ ದೇವೇಂದ್ರ ಫಡ್ನವೀಸ್ ಅವರ ಸಿಎಂ ಹಾದಿ ಬಹುತೇಕ ಸುಗಮ ಆಯಿತು. ದೆಹಲಿಯಲ್ಲಿ ಅಮಿತ್ ಶಾ ತಡರಾತ್ರಿ ಮಹಾರಾಷ್ಟ್ರ ನಾಯಕರ ಜೊತೆ ಸಭೆಯನ್ನ ಮಾಡಿದರು. ಇವತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದೆ. ಅದಕ್ಕಾಗಿ ವೀಕ್ಷಕರು ಮಹಾರಾಷ್ಟ್ರಕ್ಕೆ ಬರ್ತಾ ಇದ್ದಾರೆ. ಅಶ್ವಿನ್ ವೈಷ್ಣವ್, ಭೂಪೇಂದ್ರ ಯಾದವ್ ವೀಕ್ಷಕರಾಗಿ ಆಗಮಿಸುತ್ತಾರೆ. ಸಿಎಂ ರೇಸ್ನಿಂದ ಹಿಂದೆ ಸರಿದಂತಹ ಏಕನಾಥ್ ಶಿಂದೆ ಹೊಸ ದಾಳ ಉರುಳಿಸಿದ್ದಾರಂತೆ. ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಈಗ ಏಕನಾಥ್ ಶಿಂದೆ. ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲೂ ಕೂಡ ಪ್ರಮುಖ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಕೃಷಿ, ಆರೋಗ್ಯ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಖಾತೆಗೆ ಏಕನಾಥ್ ಶಿಂದೆ ಅವರಿಂದ ಬೇಡಿಕೆ ಇದೆಯಂತೆ. 5 ಪ್ರಮುಖ ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಏಕನಾಥ್ ಶಿಂದೆ. ಕೇವಲ ಸಚಿವರಾಗ್ತಾರಾ? ಡಿಸಿಎಂ ಸ್ಥಾನದ ಬದಲು ಪ್ರಬಲ ಖಾತೆ ಪಡೆಯುವ ಪ್ಲಾನ್ನಲ್ಲಿದ್ದಾರೆ ಈಗ ಏಕನಾಥ್ ಶಿಂದೆ. ಇನ್ನು ಸಚಿವರಾಗಿ ಫಡ್ನವೀಸ್ ಕ್ಯಾಬಿನೆಟ್ನ ಭಾಗ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸೊ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನ ತಿಳಿಯೋಣ. ಪ್ರಶಾಂತ್, ನಿನ್ನೆ ತಡರಾತ್ರಿಯವರೆಗೂ ಕೂಡ ಅಮಿತ್ ಶಾ ಮೀಟಿಂಗ್ ಮಾಡಿದ್ರು. ಸೊ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ ಮುಖ್ಯಮಂತ್ರಿ ಸ್ಥಾನದ ಕುರಿತಾಗಿ. ಜೊತೆಗೆ ದೇವೇಂದ್ರ ಇವರು ಏಕನಾಥ್ ಶಿಂದೆ ಅವ್ರು ಯಾವಾಗ ಹಿಂದೆ ಸರಿದ್ರೋ ಅದು ಎಲ್ರಿಗೂ ಕೂಡ ಗೊತ್ತು, ಏನೋ ಒಂದು ಇದೆ. ಸೊ ಏನೋ ಒಂದು ಹೊಸ ದಾಳ ಉರುಳಿಸ್ತಾರೆ ಅನ್ನುವಂಥದ್ದು. ಸೊ ಅದು ಕೂಡ ಕ್ಲಿಯರ್ ಆಗ್ತಾ ಇದೆಯಾ? ನೋಡಿ, ಏಕನಾಥ್ ಶಿಂದೆ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಯಾವಾಗ ಠಾಣೆಯ ಮನೆಯಿಂದ ಮಾಡಿದ್ರು, ಆಗಲೇ ಒಂದು ವಿಷಯ ಸ್ಪಷ್ಟವಾಗಿತ್ತು. ಯಾಕಂದರೆ 3-4 ದಿನಗಳ ತಡವಾದಾಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗೋಲ್ಲ ಅಂತಕ್ಕಂಥ ವಿಷಯ ಸ್ಪಷ್ಟವಾಗಿತ್ತು. ಒಂದು ವೇಳೆ ಏಕನಾಥ್ ಶಿಂದೆನೇ ಮುಖ್ಯಮಂತ್ರಿ ಆಗೋದಿದ್ದರೆ ಮೊದಲ 1-2 ದಿನದಲ್ಲೇ ಅದೇ ರೀತಿಯ ಅಂದರೆ ಹಳೆಯ ಒಂದು ವ್ಯವಸ್ಥೆಯೇ ಮುಂದುವರಿಯೋದಿದ್ದರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಏಕನಾಥ್ ಶಿಂದೆ ಪತ್ರಿಕಾಗೋಷ್ಠಿ ಅವರ ಮುಖವನ್ನು ನೋಡಿದಾಗ ಎಲ್ರಿಗೂ ಸ್ಪಷ್ಟವಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತ. ಆಗಲೇ ಒಂದು ಚರ್ಚೆ ಶುರುವಾಗಿತ್ತು. ಅವರ ಪುತ್ರ MBBS ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಶ್ರೀಕಾಂತ್ ಶಿಂದೆ, ಠಾಣೆ ಭಾಗದ ಸಂಸದರು ಕೂಡ ಹೌದು. ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಅನ್ನೋ ಪಟ್ಟನ್ನು ಏಕನಾಥ್ ಶಿಂದೆ ಹಿಡಿತಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಬಟ್ ಒಂದು ಅಲ್ಲಿ ಸಮಸ್ಯೆ ಕೂಡ ಇದೆ. ಏಕನಾಥ್ ಶಿಂದೆ ಶಿವಸೇನೆ ಬಿಟ್ಟು ಬಂದಿದ್ಯಾಕೆ, ಉದ್ಧವ್ ಠಾಕ್ರೆಯನ್ನು ಬಿಟ್ಟು ಬಂದಿದ್ಯಾಕೆ? ಒಂದು ಉದ್ಧವ್ ಠಾಕ್ರೆ ಮತ್ತು ಆದಿತ್ಯ ಠಾಕ್ರೆ ಉತ್ತರಾಧಿಕಾರಿಯಾಗಿ ಉದ್ಧವ್ ಠಾಕ್ರೆ ನೋಡ್ತಾ ಇದ್ದಾರೆ. ಅದರಿಂದಾಗಿ ಉಳಿದ ಶಿವಸೈನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ಏಕನಾಥ್ ಶಿಂದೆ ಬಿಟ್ಟು ಬಂದರು. ಅವ್ರಿಗೆ ಅಪರ್ಚುನಿಟಿನೇ ಸಿಗಲ್ಲ. ಅನೇಕ ಬಾರಿ ಆದಿತ್ಯ ಠಾಕ್ರೆ ಎದುರು ಹೋಗಿ ನಾನು ನಿಲ್ಲಬೇಕಾಗತ್ತೆ ಅಂತಕ್ಕಂಥ ಅವ್ರಿಗೆ ಬೇಸರವೂ ಕೂಡ ಇತ್ತು. ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅದನ್ನ ಕಂಪೇರ್ ಮಾಡೋದು ಸೇಮ್ ಅದೇ. ಆದರೆ ಈಗ ಏಕನಾಥ್ ಶಿಂದೆ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಅವ್ರಿಗೆ ಆ ಪಾರ್ಟಿ ಮೇಲೆ ಚುನಾವಣೆಯ ಗೆಲುವಿನ ಕಾರಣದಿಂದ ಬಂದಿರತಕ್ಕಂಥ ಹೋಲ್ಡ್ ಏನಾಗುತ್ತೆ. ಅನೇಕ ಬಾರಿ ಏನಾಗುತ್ತೆ, ಅಪ್ಪನ ಜೊತೆ ಕೆಲಸ ಮಾಡಿದವರು ಮಗನ ಜೊತೆ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ದ ಕ್ಲಾಸಿಕ್ ಎಕ್ಸಾಂಪಲ್ ಇಸ್ YS ರಾಜಶೇಖರ್ ರೆಡ್ಡಿ ಮತ್ತು ಜಗನ್ ರೆಡ್ಡಿ. YS ರಾಜಶೇಖರ್ ರೆಡ್ಡಿ ಜೊತೆ ಯಾರ್ಯಾರಿದ್ರು ಅವರು ಜಗನ್ ರೆಡ್ಡಿ ಜೊತೆ ನಿಲ್ಲಿಲ್ಲ, ಅವರು ಕಾಂಗ್ರೆಸ್ನಲ್ಲಿ ಉಳ್ಕೊಂಡ್ರು. ಜಗನ್ ರೆಡ್ಡಿ ಸ್ವಂತ ಶಕ್ತಿ ಮೇಲೆ ಹೊರಗಡೆ ಬಂದು ರೆಡ್ಡಿ ಸಮುದಾಯದ ಓಟ್ ಅದು ಬೇರೆ ಭಾಗ. ಇದು ಎಲ್ಲವೂ ಈಗ ಬಾಳ್ ಠಾಕ್ರೆ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ಎಲ್ಲ ಶಿವಸೈನಿಕರು ರಾಜ್ ಠಾಕ್ರೆ ಆದಿಯಾಗಿ ಹೇಳೋದೇನು, ಬಾಳ್ ಠಾಕ್ರೆ ನಮ್ಮ ದೈವತ ಅಂತ. ಆದರೆ ನಾವು ಉದ್ಧವ್ ಠಾಕ್ರೆ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇ ರೀತಿ ಈಗ ಏಕನಾಥ್ ಶಿಂದೆ ಒಂದು ವೇಳೆ ಶ್ರೀಕಾಂತ್ ಶಿಂದೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಪಟ್ಟನ್ನು ಹಿಡಿದಾಗ ಅವರ ಪಾರ್ಟಿಯಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರ ಪಾರ್ಟಿಯಲ್ಲಿ ಗೆದ್ದು ಬಂದಿರತಕ್ಕಂಥ 40ಕ್ಕೂ ಹೆಚ್ಚು ಶಾಸಕರು ಹಳೆ ಹಿಂದೆ ಶಾಸಕರಾಗಿದ್ದವರು, ಬಾಳ್ ಠಾಕ್ರೆ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದವರು. ಅವರು ಈಗ ಏಕನಾಥ್ ಶಿಂದೆಯ ನಾಯಕತ್ವವನ್ನು ಒಪ್ಕೊಂಡವರು ಏಕಾಏಕಿ ಹೋಗಿ ಶ್ರೀಕಾಂತ್ ಶಿಂದೆ ನಾಯಕತ್ವವನ್ನು ಒಪ್ಕೊಳ್ತಾರ? ಅದೇ ಮನಸ್ಥಿತಿಯಿಂದ ಅವರು ಕೂಡ ಆಚೆ ಬಂದಿದ್ದು. ಇನ್ನೊಂದು, ದೇವೇಂದ್ರ ಫಡ್ನವೀಸ್ಗೆ ಶ್ರೀಕಾಂತ್ ಶಿಂದೆ ಜೊತೆಗೆ ವರ್ಕಿಂಗ್ ರಿಲೇಷನ್ಸ್. ಅಂದರೆ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಅವರು ಅನೇಕ ಪತ್ರಕರ್ತರ ಬಳಿ, ಅನೇಕ ನಾಯಕರ ಬಳಿ ಹೇಳ್ಕೊಂಡಿದ್ದೇನು ಅಂತಂದರೆ, ನನಗೆ ಏಕನಾಥ್ ಶಿಂದೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಅವರು ಮುಖ್ಯಮಂತ್ರಿಯಾಗಿ ಅವರ ಅನೇಕ ಫೈಲ್ ರೂಟ್ ಆಗ್ತವೆ ಶ್ರೀಕಾಂತ್ ಶಿಂದೆ ಥ್ರೂ, ಅದು ನನಗೆ ಮಾನ್ಯ ಇಲ್ಲ ಅಂತಕ್ಕಂಥದ್ದನ್ನು ದೇವೇಂದ್ರ ಫಡ್ನವೀಸ್ ಅನೇಕ ಬಾರಿ ಪತ್ರಕರ್ತರ ಎದುರುಗಡೆ ಹೇಳ್ಕೊಂಡಿದ್ರು. ಅಂದರೆ ನಂಗೆ ಶ್ರೀಕಾಂತ್ ಶಿಂದೆ
ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ಮಾನ್ಯ ಇಲ್ಲ ಅಂತಕ್ಕಂಥದ್ದು ಇದು ಅನೇಕ ಬಾರಿ ಆಗಿದೆ. ನೀವು ಹೇಳಿದ್ರಿ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ವಿಜೇಂದ್ರ ಮೇಲೆ ಆರೋಪ ಏನಿತ್ತು, ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಭರತ್ ಬೊಮ್ಮಾಯಿ ಅದರಲ್ಲಿ ಡಿಫ್ಯಾಕ್ಟೋ ಆಗಬಾರ್ದು ಅನ್ನೋದನ್ನು RSS ಕರೆದು ಹೇಳಿತ್ತು. ಅಂದರೆ ಈಗ ಸಿದ್ದರಾಮಯ್ಯನವರ ಇದರಲ್ಲಿ ಯತೀಂದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವ್ರದ್ದು ಆರೋಪ ಅದೇ ಇತ್ತು, ಈಸ್ ಅ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತ. ಹೀಗಾಗಿ ಶ್ರೀಕಾಂತ್ ಶಿಂದೆ ಬಗ್ಗೆ ದೇವೇಂದ್ರ ಫಡ್ನವೀಸರಿಗೆ ರಿಸರ್ವೇಷನ್ಸ್ಗಳಿದ್ವು. ಆಮೇಲೆ ದಿನ ಬೆಳಗಾದರೆ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡುವ BJP ಶ್ರೀಕಾಂತ್ ಶಿಂದೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ಸುತ್ತೆ ವೀಣಾ ಅವರೇ, ದೇವೇಂದ್ರ ಫಡ್ನವೀಸರನ್ನು ಮುಖ್ಯಮಂತ್ರಿಯಾಗಿ ನಿಯೋಜನೆ ಮಾಡಿದರೆ ಏಕನಾಥ್ ಶಿಂದೆ ಅವರ ಮನವನ್ನು ಕೂಡ ಒಲಿಸಲಾಗುತ್ತೆ. ಇಲ್ಲ ನೀವು ಯು ಬಿ ಎ ಪಾರ್ಟ್ ಆಫ್ ದೇವೇಂದ್ರ ಫಡ್ನವೀಸ್ ಕ್ಯಾಬಿನೆಟ್. ಆಮೇಲೆ ಏಕನಾಥ್ ಶಿಂದೆಗೂ ಕೂಡ ನೀವು ಕೇಂದ್ರದಲ್ಲಿ ಹೋಗ್ಕೊಳ್ತಾರೆ, ಇಲ್ಲಿ ಪಾರ್ಟಿಯನ್ನು ಸಂಭಾಳಿಸೋರು ಯಾರು? ಕರೆಕ್ಟ್. ಮಗನ ಕೈಯಲ್ಲಿ ಪಾರ್ಟಿ ಕೊಡೋಕ್ಕಾಗಲ್ಲ. ಮಗನ ಕೈಯಲ್ಲಿ ಪಾರ್ಟಿ ಕೊಟ್ಟ ತಕ್ಷಣ ಯಾರೋ ಬೇಸರಗೊಳ್ತಾರೆ, ಅಸಮಾಧಾನಗೊಳ್ತಾರೆ. ನಾಳೆ ಅವರು ಅಂದರೆ ಏಕನಾಥ್ ಶಿಂದೆಗೂ ಕೂಡ ಮುಂದಿನ 5 ವರ್ಷಗಳ ಕಾಲ ಈ ಪಾರ್ಟಿಯನ್ನು ಒಟ್ಟಾಗಿಟ್ಕೊಂಡ್ರೆ ಮಾತ್ರ ತಾನೇ ಅವ್ರದ್ದು ಅಸ್ತಿತ್ವ ಇರೋದು. ಶಕ್ತಿ ಕೂಡ ಹೆಚ್ಚು. ಪಾರ್ಟಿ ಒಡೆದ್ರೆ ಅವ್ರದ್ದು ಅಸ್ತಿತ್ವನೇ ಹೊರಟೋಗ್ಬಿಡುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಅವರು ದಿಲ್ಲಿಗೆ ಬಂದು ಕೇಂದ್ರ ಮಂತ್ರಿಯಾಗಿ ಅದಕ್ಕಿಂತ ಹಿ ವಾಂಟ್ಸ್ ಟು ಬಿ ಇನ್ ಮಹಾರಾಷ್ಟ್ರ. ಯಾಕಂದರೆ ಅವ್ರಿಗೆ ಠಾಕ್ರೆ ವಿರಾಸತ್ತಿಲ್ಲ. ಠಾಕ್ರೆ ಕುಟುಂಬದ ಹೆಸರಿನ ಕಾರಣದಿಂದಲೇ ಉದ್ಧವ್ ಠಾಕ್ರೆ, ಆದಿತ್ಯ ಠಾಕ್ರೆ ಮುಂದೆ ಬಂದ್ಬಿಟ್ರು. ಆದರೆ ಅವ್ರಿಗೆ ಆ ವಿರಾಸತ್ತಿಲ್ಲ. ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಅವ್ರಿಗಿರ್ತಕ್ಕಂಥ ಅನಿವಾರ್ಯತೆ ಏನಂದರೆ ಅವರು ಅಲ್ಲಿ ಅಧಿಕಾರದಲ್ಲಿರಬೇಕು. ಅಂದ್ರೆ ಈಗ DCM ಆಗೋದಕ್ಕೆ ಒಪ್ತಾರಾ ಪ್ರಶಾಂತ್, ಅಥವಾ ಪೋರ್ಟ್ಫೋಲಿಯೋ ಪ್ರಬಲವಾದಂತಹ ಖಾತೆ ಕೇಳ್ತಾರ? ನಾನು ನೋಡಿ, ನ್ಯಾಚುರಲಿ ಪ್ರಬಲ ಖಾತೆ ಕೇಳ್ತಾರೆ. ಮುಖ್ಯಮಂತ್ರಿ ಇಲ್ಲ ಅಂತಂದರೆ ಪ್ರಬಲ ಖಾತೆ ಯಾವುದು? ಹಣಕಾಸು, ನಗರ ನಿರ್ಮಾಣ, ಅರ್ಬನ್ ಡೆವಲಪ್ಮೆಂಟ್. ಯಾಕಂದರೆ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಮಹಾರಾಷ್ಟ್ರದಲ್ಲಿ ಬರ್ತಾ ಇವೆ. ಆ ಕಾರಣದಿಂದ ಅರ್ಬನ್ ಡೆವಲಪ್ಮೆಂಟ್ ಕೇಳ್ತಾರೆ. ಐ ಥಿಂಕ್ ಹೋಮ್ ಇದೊಂದು ಕಳೆದ 10 ವರ್ಷಗಳ ಹೊಸ ಪರಿಸ್ಥಿತಿಯಲ್ಲಿ ಗೃಹ ಇಲಾಖೆ ಯಾರಿಗೂ ಬೇಡ, ಜವಾಬ್ದಾರಿ ಜಾಸ್ತಿ, ಒಂದು ಜವಾಬ್ದಾರಿ ಜಾಸ್ತಿ. ಅದರಲ್ಲಿ ಏನಂದ್ರೆ ಪದೇ ಪದೇ ಆರೋಪಗಳು ಬರ್ತವೆ. ಹಾಗಾಗಿ ಯಾರಿಗೂ ಗೃಹ ಖಾತೆ ಬೇಡ. ಈಗ ಎಲ್ಲರೂ ಬೇಕಾಗಿರೋದೇನು? ಅರ್ಬನ್ ಡೆವಲಪ್ಮೆಂಟ್, ಪವರ್, ಫೈನಾನ್ಸ್. ಈ ಖಾತೆಯಲ್ಲಿ ದಂಡಿಯಾಗಿ ಹಣ ಇದೆ. ಮತ್ತು ಏಕನಾಥ್ ಶಿಂದೆ ರಾಜ್ಯ ಬೇರೆ. ನನಗನ್ಸುತ್ತೆ ವೀಣಾ, ಏಕನಾಥ್ ಶಿಂದೆಯ ನೆಕ್ಸ್ಟ್ ಚಾಲೆಂಜ್ ಇಸ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪುನರಪಿ ಏನಾದರೂ ಉದ್ಧವ್ ಠಾಕ್ರೆ ವಾಪಸ್ ಮೇಲ್ಗೈ ಸಾಧಿಸಿದ್ರೆ ಏಕನಾಥ್ ಶಿಂದೆಗೆ ಅದು ಸೆಟ್ ಬ್ಯಾಕ್ ಆಗುತ್ತೆ. ಆ ಕಾರಣದಿಂದ ಕೂಡ ಏಕನಾಥ್ ಶಿಂದೆಗಿರ್ತಕ್ಕಂಥ ಚಾಲೆಂಜ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆದಷ್ಟು ಇದೇ ಮೈತ್ರಿಕೂಟ ಅಧಿಕಾರಕ್ಕೆ ಬರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರುತ್ತೆ. ಮತ್ತು ಆ ಪಾರ್ಟಿಯನ್ನು ನೋಡಿ, 2.5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿದ್ದರು, ಪಾರ್ಟಿಯನ್ನು ಒಟ್ಟಾಗಿಟ್ಕೊಂಡ್ಬಿಟ್ರು. ಮುಖ್ಯಮಂತ್ರಿ ಆಗದೆ, ಉಪಮುಖ್ಯಮಂತ್ರಿಯೂ ಆಗದೆ ಆ ಪಾರ್ಟಿಯನ್ನು ಒಟ್ಟಾಗಿಟ್ಕೊಳ್ಳೋದು ಕಷ್ಟ ಇದೆ. ಅದೇನು ಉದ್ಧವ್ ಠಾಕ್ರೆ ಬಳಿ ಹೋಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ನ್ಯಾಚುರಲಿ ಇಲ್ವಾ, ಅದರಲ್ಲೂ ಒಬ್ಬ ಏಕನಾಥ್ ಶಿಂದೆ ಇರ್ತಾರೆ. ಈಗ ಉದ್ಧವ್ ಠಾಕ್ರೆ ಪಾರ್ಟಿಯಲ್ಲಿ ಹೆಂಗೊಬ್ಬ ಏಕನಾಥ್ ಶಿಂದೆ ಇದೆ, ಈ ಪಾರ್ಟಿಯಲ್ಲಿ ಒಬ್ಬ ಏಕನಾಥ್ ಶಿಂದೆ ಇರ್ತಾನೆ. ಅವನು ಕೂಡ ತನ್ನ ಈಗ ಉದಯ್ ಸಾಮಂತ್ ಇದ್ದಾರೆ. ಉದಯ್ ಸಾಮಂತ್ ಈ ಕೊಂಕಣ ಭಾಗದ ಶಾಸಕರು, ಈಸ್ ವೆರಿ ಪವರ್ಫುಲ್. ಒಂದು ವೇಳೆ ನಾಳೆ ಶ್ರೀಕಾಂತ್ ಶಿಂದೆಗಾದರೆ ಉದಯ್ ಸಾಮಂತ್ ಏನು ಮಾಡ್ತಾರೆ ಗೊತ್ತಾ, 2/3 ಒಡೆದು BJP ಜೊತೆ ಮೈತ್ರಿ ಮಾಡಿಕೊಂಡ್ರು ಏಕನಾಥ್ ಶಿಂದೆ ಏಕಾಂಗಿ ಆಗ್ತಾರಲ್ರಿ. ಮುಂದಿನ ರಾಜಕಾರಣ ಇರೋದೇ ಹಾಗೆ. ಮುಂದಿನ ರಾಜಕಾರಣ ಈ 3 ಮಿತ್ರರ ನಡುವೆ ಒಡಕೆ ಯಾವಾಗ ಬರುತ್ತೆ ಅನ್ನೋದೇ ಮಹಾರಾಷ್ಟ್ರದ ಮುಂದಿನ ರಾಜಕಾರಣವನ್ನು ವೈಡ್ ಓಪನ್ ಮಾಡೋದು. ಯಾಕಂದರೆ ಇವತ್ತು ವಿಪಕ್ಷಗಳು ಅದು ಹಾಗೆ ಇರುತ್ತೆ. ವಿಪಕ್ಷಗಳು ಸ್ಟ್ರಾಂಗ್ ಇದ್ದಾಗ ಈ ಮಹಾಯುತಿ ಗಟ್ಟಿಯಾಗಿರುತ್ತೆ. ವಿಪಕ್ಷಗಳು ಫಿಸಲ್ ಔಟ್ ಆದ ತಕ್ಷಣ ಮಹಾಯುತಿಯಲ್ಲಿ ಕಾಂಟ್ರಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಡೀ ಎಲ್ಲ ರಾಜಕಾರಣವನ್ನು ನೀವು ನೋಡಿ, ರಾಜಕಾರಣ ಇರೋದೇ ಹಾಗೆ. ಪ್ರತಿಪಕ್ಷ ಗಟ್ಟಿಯಾಗಿದ್ರೆ ಮಾತ್ರ ಆಡಳಿತಾರೂಢ ಪಕ್ಷ ಕೂಡ ಗಟ್ಟಿ, ಇಲ್ಲ ಅಂದ್ರೆ ಅಲ್ಲೇ ಬಿಕ್ಕಟ್ಟು ಶುರು ಆಗುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಈಗ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್, ನೀವು ಅಂದರೆ ರೀಶಫಲ್ನಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ, ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿ ಆದರೆ ಒಂದು ಗಟ್ಟಿತನವನ್ನು ನಿರೀಕ್ಷಿಸ್ಬೋದು. ಅದರ್ವೈಸ್ ಆಲ್ಸೋ ದೇವೇಂದ್ರ ಫಡ್ನವೀಸ್ ಇಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್. ಅವ್ರು ನಡೆಸ್ಕೊಂಡು ಹೋಗೋದ್ರಲ್ಲಿ ಅವ್ರಿಗೇನೂ ತೊಂದರೆ ಆಗಲ್ಲ. ತೊಂದರೆ ಆಗೋದು ಏಕನಾಥ್ ಶಿಂದೆ ಅವರ ಪಕ್ಷಕ್ಕೆ ಅಂತ. ಬಟ್ ನೆಕ್ಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮಹಾಯುತಿ ಇಸ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ. ಯಾಕಂದರೆ ಉದ್ಧವ್ ಠಾಕ್ರೆ ಅವರ ಬಲ
ಮುಂಬೈಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಂದಿಲ್ಲ. ಕೋಕಣ್ ಭಾಗದಲ್ಲಿ, ವಿದರ್ಭ ಭಾಗದಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಆದರೆ ಮುಂಬೈಯಲ್ಲಿ 10 ಸೀಟ್ ಗೆದ್ದಿದ್ದಾರೆ ಅವರು 36ರಲ್ಲಿ, ಸ್ವತಃ ಉದ್ಧವ್ ಠಾಕ್ರೆ ಪಾರ್ಟಿಯವರು. ಹೀಗಾಗಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ನೆಕ್ಸ್ಟ್ ಇರ್ತಕ್ಕಂಥ ಒಂದು ದೊಡ್ಡ ಪೊಲಿಟಿಕಲ್ ಚಾಲೆಂಜ್ ಅನಿಸುತ್ತೆ. ಆರ್ಥಿಕವಾಗಿ ಕೂಡ ಈ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ಗಳಿವೆ. 94,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ನೀವು ಬರೀ ನಾವು ಯೋಜನೆ ಆದಿವಾಸಿಯವ್ರಿಗೆ ಎಷ್ಟು ಕೊಡ್ತೀವಿ, ಅವ್ರಿಗೆ ಇಷ್ಟು ಕೊಡ್ತೀವಿ, ಅಪ್ರೆಂಟಿಸ್ ಮಾಡೋರಿಗೆ ಇಷ್ಟು ಕೊಡ್ತೀವಿ ಅಂತ ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡಿಬಿಟ್ಟಿದ್ದಾರೆ. ನೀವು ಅದನ್ನೀಗ ಫುಲ್ಫಿಲ್ ಕಾರ್ಯರೂಪ ಈ ಕರ್ನಾಟಕದಲ್ಲೇ ನಾವು ನೋಡ್ತಿದ್ದೀವಲ್ಲ. ಚುನಾವಣೆಗಳಿದ್ದಾಗ ಕಾಂಗ್ರೆಸ್ ಸರ್ಕಾರಕ್ಕೊಂದು ಉತ್ಸಾಹ ಇತ್ತು, ನಾವು ದುಡ್ಡು ಕೊಡ್ತೀವಿ, ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರು. ಯಾರಾದರೂ ವಿರೋಧ ಮಾತಾಡಿದರೆ ನೀವು ಬಡವರ ವಿರೋಧಿ ಅನ್ನೋ ಟ್ಯಾಗ್ ಹಚ್ತಾ ಇದ್ರು. ಈಗ ಅವ್ರದೇ ಪಕ್ಷದ ಶಾಸಕರು ಗವಿಯಪ್ಪ ಹೇಳ್ತಾರೆ ಇಲ್ಲ ತೆಗಿರಿ, ಮುನಿಯಪ್ಪ ಹೇಳ್ತಾರೆ ಕಡಿಮೆ ಮಾಡಿ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಕಡಿಮೆ ಮಾಡಿ, DK ಶಿವಕುಮಾರ್ ಹೇಳ್ತಾರೆ ಅನರ್ಹರನ್ನು ಗುರುತಿಸಿ ಕಡಿಮೆ ಮಾಡಿ. ಚುನಾವಣೆ ಇದ್ದಾಗ ಬೇರೆ, ಚುನಾವಣೆಗಳಿಲ್ದಾಗ ಬೇರೆ. ರಾಜಕೀಯ ಪಕ್ಷಗಳ ನ್ಯಾಚುರಲ್ ವೇ ಆಫ್ ಥಿಂಕಿಂಗ್ ಅದು. ಮಹಾರಾಷ್ಟ್ರದಲ್ಲಿ ಅದು ಬರುತ್ತೆ. ನಿಮ್ಗೀಗ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ 4 ವರ್ಷ ನಡೆಸಿಲ್ಲ. ಯಾಕಂದರೆ ಇಬ್ರಿಗೂ ಹೆದರಿಕೆ ಇತ್ತು. ಆಗ ಉದ್ಧವ್ ಠಾಕ್ರೆಗೂ ಹೆದರಿಕೆ ಇತ್ತು, ಆಮೇಲೆ ಮಹಾಯುತಿಗೂ ಹೆದರಿಕೆ ಇತ್ತು, ಸೋತ್ರೆ ಹೆಂಗೆ ಅಂತ. ಈಗ ಅದನ್ನು ನಡೆಸಬೇಕಾಗತ್ತೆ 5-6 ತಿಂಗಳಲ್ಲಿ. ಆ ಚುನಾವಣೆಗಳವರೆಗೆ ಓಕೆ. ಅಲ್ಲಿಂದ ಮುಂದೆ ಈ ಆರ್ಥಿಕ ಕ್ರಮಗಳನ್ನು ನೀವು ಆ ಚಕ್ರ ತಿರುಗಿಸೋದಿದೆಯಲ್ಲ, ಅದನ್ನ ಹೆಂಗೆ ತಿರುಗಿಸ್ತೀರಿ ಅನ್ನೋದು ಬಹಳ ಮುಖ್ಯ. ಇನ್ನು ಅಜಿತ್ ದಾದಾ ಪವಾರ್ ಅವರು DCM ಆಗೋದಕ್ಕೆ ಏನು ಅಭ್ಯಂತರ ಇಲ್ಲ. ಅವರು ನೋಡಿ, ಅಜಿತ್ ದಾದಾ ಪವಾರ್, ಈಗ ಅಜಿತ್ ದಾದಾ ಪವಾರ್ ಇರಲಿ, ಏಕನಾಥ್ ಶಿಂದೆ ಇರಲಿ, ಅಧಿಕಾರಕ್ಕೆ ಬರದೇ ಹೋಗಿದ್ರೆ ಎರಡೂ ಪಕ್ಷಗಳ ಅಸ್ತಿತ್ವವನ್ನೇ ಕಳ್ಕೊಳ್ತಾರೆ. ಈಗ ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಯಾರು ಉದ್ಧವ್ ಠಾಕ್ರೆ ಮುಂಬೈಯ ಕಾರ್ಯಕ್ರಮಗಳಲ್ಲಿ ತಮಾಷೆ ಮಾಡ್ತಾಯಿದ್ರು ಅವತ್ತು. ಅಜಿತ್ ದಾದಾ ಪವಾರ್ಗೆ ದೇವರು ಕಾಯಂ ಉಪಮುಖ್ಯಮಂತ್ರಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಅಂತ. ಅವರು ಯಾವಾಗಿಂದ ಈಸ್ ಉಪಮುಖ್ಯಮಂತ್ರಿ ಫ್ರಮ್ ಐ ಥಿಂಕ್ R ಪಾಟೀಲ್ ಏನು ತಿರ್ಕೊಂಡ್ರು, ತಾಸ್ಗಾಂವ್ ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ತೀರ್ಕೊಂಡ ನಂತರ ಇವರು ಸತತವಾಗಿ 15-18 ವರ್ಷ ಇವರು ಉಪಮುಖ್ಯಮಂತ್ರಿನೇ ಇದ್ದಾರೆ. ಅಲ್ಲಿ ಉದ್ಧವ್ ಠಾಕ್ರೆ ಇದ್ದಾಗ ಉಪಮುಖ್ಯಮಂತ್ರಿ ಇದ್ದರು, ಇಲ್ಲಿ ಏಕನಾಥ್ ಶಿಂದೆ ಬಂದರು ಉಪಮುಖ್ಯಮಂತ್ರಿ ಇದ್ದರು. 5 ವರ್ಷದ ಗ್ಯಾಪ್ ಏನು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಇದ್ದಾಗ ಬಿಟ್ಟರೆ ಅವರು ಬಹುತೇಕ ಅಧಿಕಾರದಲ್ಲೇ ಇದ್ದಾರೆ. ಹಾಗಾಗಿ ಅವರು ಉಪಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಬಟ್ ನನಗೆ ಅನಿಸುತ್ತೆ, ಇಟ್ ಈಸ್ ಎ ಮೈ ಕ್ಯಾಲ್ಕುಲೇಷನ್, ಮುಂದಿನ ರಾಜಕಾರಣ ದೇವೇಂದ್ರ ಫಡ್ನವೀಸ್ ವರ್ಸಸ್ ಅಜಿತ್ ದಾದಾ ಪವಾರ್ ಸುತ್ತುತ್ತೆ. ಇವತ್ತಿಲ್ಲ ನಾಳೆ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಅಂದರೆ ಶರದ್ ಪವಾರ್ 84 ವರ್ಷ, ಸುಪ್ರಿಯಾ ಸುಳೆ ಆ ಮಟ್ಟದ ಫೈಟನ್ನು ಎಷ್ಟು ದಿನ ತೋರಿಸ್ತಾರೆ, ಅದು ಒಂದು ಭಾಗ. ಏಕನಾಥ್ ಶಿಂದೆ ಯಾರ ಜೊತೆ ಹೋಗ್ತಾರಾಗ ಅನ್ನೋದು ಕೂಡ ಬಹಳ ಮುಖ್ಯ. ನನ್ನ ಪ್ರಕಾರ ಕಾಂಗ್ರೆಸ್, ಅಜಿತ್ ದಾದಾ ಪವಾರ್, ಏಕನಾಥ್ ಶಿಂದೆ ಮತ್ತು BJP ಈ 4 ಪಾರ್ಟಿಗಳ ನಡುವೆ ಮುಂದಿನ ಪಾಲಿಟಿಕ್ಸ್ ಸುತ್ತಬಹುದು ಮಹಾರಾಷ್ಟ್ರದ್ದು ಅಂತಕ್ಕಂಥ. ಯಾಕಂದರೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ತಕ್ಷಣ ಅವರೊಂದು ಆಲ್ ಪವರ್ಫುಲ್ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವ್ರಿಗೀಗ ಭಾಳ ಅಜಿತ್ ದಾದಾ ಪವಾರ್ದು ಮತ್ತು ಏಕನಾಥ್ ಶಿಂದೆ ಅವಶ್ಯಕತೆ ಇಲ್ಲ. ಮತ್ತು ಹೀಗೆ ಅದು ಯಾವಾಗಲೂ ನೀವು ಜನಪ್ರಿಯ ಆಲ್ ಪವರ್ಫುಲ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಕೂರಿಸಿದಾಗ ಅವರು ಪದೇ ಪದೇ ಎಲ್ಲದಕ್ಕೂ ಹೋಗಿ ಏನು ಕೇಳ್ಕೊಂಡು, ಈಗ ಏಕನಾಥ್ ಶಿಂದೆಗೆ ಅದು ಅನಿವಾರ್ಯ ಇತ್ತು. 40 ಶಾಸಕರನ್ನು ಇಟ್ಕೊಂಡು ನೀನು ಕೇಳ್ಕೊಂಡು ಮಾಡಲಿಲ್ಲ ಅಂದರೆ ಸರ್ಕಾರ ಹೇಗೆ ನಡೆಸ್ತೀರಿ. ಬಟ್ ಇವತ್ತು ದೇವೇಂದ್ರ ಫಡ್ನವೀಸ್ಗೆ ಅನಿವಾರ್ಯತೆಗಳಿಲ್ಲ. ಆ ಅನಿವಾರ್ಯತೆಗಳು ಇರದೇ ಇರೋದು ಕಾಂಟ್ರಡಿಕ್ಷನ್ ಶುರು ಮಾಡುತ್ತಾ? ಅದು ಪ್ರಶ್ನೆ. ಯಾಕಂದರೆ ನೀವು ದೇವೇಂದ್ರ ಫಡ್ನವೀಸ್ ಹೇಗೆ ಅಂತ ನೀವು ಯೋಚನೆ ಮಾಡಿದರೆ, ನೀವು ಇಲ್ಲಿನ ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಕೂರಿಸ್ಕೊಂಡು ಒಬ್ಬ ಶರದ್ ಪವಾರ್, ನನ್ನ ಪ್ರಕಾರ ಅಷ್ಟು ಚಾಣಾಕ್ಷಮತಿ, ಅವರನ್ನು ಇವತ್ತು ಮ್ಯಾಟ್ ಮೇಲೆ ಹಾಕಿ ದೇವೇಂದ್ರ ಫಡ್ನವೀಸ್ ಬಂದಿರಬೇಕಾದ್ರೆ ಇನ್ನೆಷ್ಟು ಚಾಣಕ್ಯರು ಇರಬಹುದು ಅನ್ನುವಂಥ. ಸೊ ದೇವೇಂದ್ರ ಫಡ್ನವೀಸ್ಗೂ ಇದೇ ಸಮಸ್ಯೆ. ಈಗ BJP ದಿಲ್ಲಿ ನಾಯಕರು ಹೇಗೆ ನೋಡ್ತಾರೆ, ಬೇಕೋ ಬೇಡವೋ ಇವತ್ತು ದೇವೇಂದ್ರ ಫಡ್ನವೀಸ್, ನನಗನ್ಸುತ್ತೆ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ನಂತರ ದೇವೇಂದ್ರ ಫಡ್ನವೀಸ್ 3ನೇ ಹೆಸರು ಭಾರತದ ರಾಜಕಾರಣದಲ್ಲಿ ಉದಯವಾಗುವ 3ನೇ ಹೆಸರನ್ನು ಯಾವುದಾದ್ರು ಅಂತ ನೋಡಿದರೆ ಅದು ದೇವೇಂದ್ರ ಫಡ್ನವೀಸ್, ಇದು ಜನಪ್ರಿಯತೆಯ ದೃಷ್ಟಿ. ಹೀಗಾಗಿ ದೇವೇಂದ್ರ ಫಡ್ನವೀಸ್ಗೂ ಚಾಲೆಂಜ್ ಇದೆ. ಈ ಚಾಲೆಂಜನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಹುಶಃ ಕಾಣೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಈಗೊಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಸಂಸತ್ಗೆ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಎಂಟ್ರಿ ಆಗಿದೆ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.